ಸಾಮಾನ್ಯವಾಗಿ ಫಿಲ್ಮ್ ಇಂಡಸ್ಟ್ರಿ ಅಂದಮೇಲೆ ಒಬ್ಬ ಸ್ಟಾರ್ ನಟನಿಂದ ನಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬ ದೊಡ್ಡ ನಟ ಸದ್ಯದ ಪರಿಸ್ಥಿತಿಯಲ್ಲಿ ವರ್ಷಕ್ಕೆ ಒಂದು ಸಿನಿಮಾ ಮಾಡೋದೇ ರೇರ್ ಆಗ್ಬಿಟ್ಟಿದೆ. ನಮಸ್ತೆ. ಈ ವಿಡಿಯೋ ಮಾಡೋ ಉದ್ದೇಶ ಯಾವುದೇ ಒಬ್ಬ ನಟನ ಗುರಿಯಾಗಿಸ್ಕೊಂಡು ಮಾತಾಡಿಲ್ಲ, ಜಸ್ಟ್ ನನ್ನ ಅನಿಸಿಕೆಯನ್ನು ಹೇಳ್ತಿದ್ದೀನಿ. ಸಿನಿಮಾ ರಂಗದಲ್ಲಿ ಏರು ಇಳಿತ ಎಂಬುದು ಸರ್ವೇ ಸಾಮಾನ್ಯ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಏರು ಇಲ್ಲ, ಇಳಿತಾನೂ ಇಲ್ಲ, ಸದ್ಯ ಇಲ್ಲ. ಇಂಡಸ್ಟ್ರಿ ಆ ಥರ ಆಗಿದೆ, ಒಂಥರ ಮಂಕು ಹಿಡಿದ ರೀತಿಯಲ್ಲಿದೆ. ಆಗೊಮ್ಮೆ ಈಗೊಮ್ಮೆ ಸಿನಿಮಾ ಗೆದ್ದ ಮಾತ್ರಕ್ಕೆ ಪ್ರತಿ ಸಲ ಇಂಡಸ್ಟ್ರಿನ ಗೆದ್ದಂತ ಆಗೋದಿಲ್ಲ. ಅದರಲ್ಲಿ ಕನ್ನಡ ಸಿನಿಮಾಗಳು OTTಗೆ ಬಂದರೂ ಕೂಡ ನಮ್ಮ ಜನ ನೋಡಲ್ಲ. ಜೊತೆಗೆ ಇನ್ನೊಂದು ಮೈನಸ್ ಪಾಯಿಂಟ್ ಅಂದರೆ ಹೊಸ ಸಿನಿಮಾಗಳಿಗೆ ಯಾರು ಕೂಡ ಪ್ರೋತ್ಸಾಹವನ್ನು ನೀಡ್ತಿಲ್ಲ. ಯಶ್, ಸುದೀಪ್, ದರ್ಶನ್, ಶಿವಣ್ಣ, ಉಪೇಂದ್ರ ಹೀಗೆ ಬೆರಳಿಕೆ ದೊಡ್ಡ ಸ್ಟಾರ್ ನಟಗೆ ಬಿಟ್ಟರೆ ಬೇರೆ ಯಾರು ಕೂಡ ಕಣ್ಣಿಗೆ ಕಾಣಲ್ಲ. ಇನ್ನು ಈ ಬಿಗ್ ಸ್ಟಾರ್ಗಳು ಬಿಟ್ಟರೆ ಬೇರೆ ಹೀರೋ ಮಾಡ್ತಿರೋ ಮೂವಿ ಮರೆಯಾಗಿ ಹೋಗ್ಬಿಡುತ್ತೆ. ಇದರಿಂದಾಗಿ ಚಿತ್ರಮಂದಿರ ಮತ್ತು ಚಿತ್ರಮಂದಿರಗಳಲ್ಲಿರುವಂತಹ ಜನಗಳಿಗೆ ಬಹಳಷ್ಟು ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಈ ಇಂಡಸ್ಟ್ರಿನ ನಂಬಿ 6,000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ, 600ಕ್ಕೂ ಹೆಚ್ಚು ಚಿತ್ರಮಂದಿರಗಳಿವೆ. ಈಗ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಸದ್ದು ಮಾಡದೇ ಇದ್ದರೆ ಬೇರೆ ಸಿನಿಮಾಗಳು ಸದ್ದು ಮಾಡುತ್ತೆ. ಯಾಕಂದರೆ ಅಲ್ಲಿನ ಸ್ಟಾರ್ಗಳು ಸಿನಿಮಾ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಈಗ ಬೇರೆ ಭಾಷೆ ಸಿನಿಮಾಗಳು ಇಲ್ಲಿ ರಿಲೀಸ್ ಆದರೆ ಇಲ್ಲಿನ ಸಿನಿಮಾಗಳು ಸೋಲುತ್ತೆ. ಅಟ್ಲೀಸ್ಟ್ ದೊಡ್ಡ ಸ್ಟಾರ್ ನಟರು ಏನಿರ್ತಾರಲ್ಲ, ಅವರು ಒಂದು ಸಿನಿಮಾನ ಕೊಟ್ಟರು ಕೂಡ ಬರಗಾಲದಲ್ಲಿ ಮಳೆ ಬಂದಂತೆ ಆಗತ್ತೆ. ಆದರೂ ಅದು ಆಗ್ತಾ ಇಲ್ಲ. ಯಾಕಂದರೆ ಕೆಲವರು 2-3 ವರ್ಷವರೆಗೂ ಮೂವಿನೇ ಬಂದಿಲ್ಲ. ಇದನ್ನ ಹೀಗೆ ಮುಂದುವರಿಸಿದ್ರೆ ಒಂದಿನ ಇಂಡಸ್ಟ್ರಿ ಬಿದ್ದೋಗತ್ರಿ. ಇನ್ನು ಇವಾಗ IPL ಸೀಸನ್ ಬೇರೆ. ಮೊದಲೇ ಹೇಳಿರುವ ಹಾಗೆ ಸಿನಿಮಾದವರಿಗೆ ಈ IPL ಅನ್ನೋದು ಒಂದು ಪಿಡುಗಾಗಿ ಕಾಣುತ್ತೆ. ಯಾಕಂದ್ರೆ ಈ ಟೈಮಲ್ಲಿ ಮೂವಿ ರಿಲೀಸ್ ಆದ್ರೆ ಜನ ನೋಡಲ್ಲ ಅಂತ ಇತ್ತೀಚೆಗೆ ಗುರು ದೇಶಪಾಂಡೆ ನಿರ್ದೇಶಕರು ಒಂದು ಮಾತು ಹೇಳಿದ್ರು. ಈ ಮಾತು ಸುದೀಪ್ ಅವರ ಕುರಿತಾಗಿತ್ತು. ಅವ್ರು ಹೇಳಿರೋ ಮಾತು, ಇತ್ತೀಚಿನ ಸ್ಟಾರ್ಸ್ಗಳು ಕ್ರಿಕೆಟ್ ಆಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂದ್ರೆ CCL ಬಗ್ಗೆ ಹೇಳಿದ್ರು ಅವರು. ಇನ್ನ ರಕ್ಷಿತ್ ಶೆಟ್ಟಿ ಅವ್ರದ್ದು ಸಪ್ತಸಾಗರದ ಆಚೆ ಎಲ್ಲೋ A ಮತ್ತು B ಪಾರ್ಟನ್ನು ಬಿಡುಗಡೆ ಮಾಡಿದ ನಂತರ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಕೆಲವೊಂದು ಮೂವಿಗಳ ಅನೌನ್ಸ್ ಮಾಡಿದ್ದಾರೆ. ಯಾಕಂದ್ರೆ ರೀಸೆಂಟ್ ಆಗಿ ಯಾವುದು ಅಂತ ಅಪ್ಡೇಟ್ ಬಂದಿಲ್ಲ. ಜೊತೆಗೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾ ಮಾಡಿದ ನಂತರ ಕೆಲವೊಂದು ಮೂವಿಗಳ ಅಪ್ಡೇಟ್ ಕೊಟ್ಟರು. ಆದ್ರೆ ಅದು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಇನ್ನೂ ಕಾಯ್ತಾ ಇದೀವಿ. ಒಂದ್ ರೀತಿಯಲ್ಲಿ ಇದಕ್ಕೆ ಕಾರಣ ಪ್ಯಾನ್ ಇಂಡಿಯಾ ಐಡಿಯಾನೇ ಇರ್ಬೋದು. ಯಾಕಂದ್ರೆ 1-2 ಭಾಷೆಯಲ್ಲಿ ರಿಲೀಸ್ ಮಾಡುವಂತ ಸಿನಿಮಾಗಳಿಗೆ ಬಹಳಷ್ಟು ವರ್ಕ್ ಇರೋದಿಲ್ಲ. ಅದನ್ನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಏನಾದರೂ ಅನೌನ್ಸ್ ಮಾಡೋ ಮೈಂಡಲ್ಲಿದ್ರೆ ಅಫ್ಕೋರ್ಸ್ ಕೆಲಸ ಜಾಸ್ತಿನೇ ಇರುತ್ತೆ. ಅದು ಇನ್ನೂ ಸಮಯ ಹಿಡಿಯುತ್ತೆ. ಭೀಮಾ, ಕೃಷ್ಣ ಪ್ರಣಯ ಸಖಿ, ಭಗೀರ, ಭೈರತಿ ರಣಗಲ್ಲು ಇಂಥ ಸಿನಿಮಾಗಳು ಬಂದಾಗ ಪ್ರೇಕ್ಷಕರು ಖುಷಿ ಪಡ್ತಾರೆ, ಥಿಯೇಟರ್ಗೆ ನೋಡೋಕೆ ಜನ ಬರ್ತಾರೆ. ಇಂಥ ಸಿನಿಮಾಗಳನ್ನ ಪ್ರೇಕ್ಷಕರು ಗೆಲ್ಲಿಸ್ತಾರೆ. ಇನ್ನು ನಮ್ಮ ಶಿವಣ್ಣ ಅವರಿಗೆ 4-5 ಸಿನಿಮಾಗಳು ಸದಾ ಕೈಲಿ ಇರುತ್ತೆ. ಸದ್ಯಕ್ಕೆ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ರು, ಈಗ ಸರಿ ಹೋಗಿದ್ದಾರೆ. ಅಂಡ್ ಸರಿ ಹೋಗಿ ಡೈರೆಕ್ಟ್ ಅವರು ಈಗ ಚಿತ್ರೀಕರಣದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ದರ್ಶನ್ ಅವರು ಕೂಡ ಡೆವಿಲ್ ಸಿನಿಮಾ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ವೇಟ್ ಮಾಡಬೇಕು ಅಷ್ಟೇ. ಯಾಕೆ ಅಂದ್ರೆ ಒಂದು ಬಿಗ್ ಸ್ಟಾರ್ ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಖುಷಿ ಕೊಡುತ್ತಂದ್ರೆ, ಪ್ರೇಕ್ಷಕರಿಗೆ ಖುಷಿ ಕೊಡುತ್ತಂದ್ರೆ, ಕಲೆಕ್ಷನ್ಗಳಲ್ಲಿ ಬಹಳಷ್ಟು ಏರಿಕೆ ಆಗುತ್ತಂದ್ರೆ ಅಲ್ಲಿ ಆ ಇಂಡಸ್ಟ್ರಿ ಗೆದ್ದ ಹಾಗೆ. ಅಂಡ್ ರೀಸೆಂಟ್ ಆಗಿ ಮನದ ಕಡಲು ಮೂವಿ ರಿಲೀಸ್ ಆಗಿದೆ. ಸೊ ಹೋಗಿ ನೋಡಿ, ಪ್ರೋತ್ಸಾಹಿಸಿ.